ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಕಳೆದ ಕೆಲವು ದಶಕಗಳಲ್ಲಿ ದೇಶದಲ್ಲಿ ಭಯೋತ್ಪಾದಕರ ದಾಳಿಗಳು ನಡೆದರೆ ಭಾರತ ಏನೂ ಮಾಡ್ತಾ ಇರಲಿಲ್ಲ. ಸಾಕ್ಷಿಗಳನ್ನು ಕೈಲಿಡ್ಕೊಂಡು ವಿಶ್ವಸಂಸ್ಥೆ ಮುಂದೆ ಹೋಗಿ ನಮಗೆ ನ್ಯಾಯ ಕೊಡಿ ಅನ್ನೋ ಪರಿಸ್ಥಿತಿ ಇತ್ತು. ಆದರೆ ಈಗ ದೇಶ ಸಂಪೂರ್ಣವಾಗಿ ಬದಲಾಗಿದೆ. ದೇಶದಲ್ಲಿ ಏನೇ ಆದರೂ ಮೊದಲು ಅದಕ್ಕೆ ಪ್ರತಿಕಾರವನ್ನು ತೀರಿಸಿಕೊಂಡು ನಂತರ ಜಗತ್ತಿಗೆ ಸಾಕ್ಷಿಯನ್ನು ಕೊಡುತ್ತೆ. ಈ ಭಯೋತ್ಪಾದಕರ ದಾಳಿಗಳು ಕೂಡ ಯಾವುದೇ ಯುದ್ಧಕ್ಕಿಂತ ಏನು ಕಮ್ಮಿ ಇಲ್ಲ. ನೂರಾರು ಸಂಖ್ಯೆಯಲ್ಲಿ ಅಮಾಯಕ ಸಾರ್ವಜನಿಕರನ್ನ ಬಲಿ ತಗೊಳ್ತಾರೆ. ಹೀಗಾಗಿನೇ ಭಯೋತ್ಪಾದಕರ ವಿಚಾರದಲ್ಲಿ ಭಾರತ ಮೊದಲು ಯಾವ ರೀತಿ ಇತ್ತು, ಈಗ ಯಾವ ರೀತಿ ಇದೆ ಅನ್ನೋದಕ್ಕೇನೆ ಈ ಒಂದು ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಫ್ರೆಂಡ್ಸ್, ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಭಾರತದಲ್ಲಿ ಭಯೋತ್ಪಾದಕರ ದಾಳಿಗಳು ಹಲವಾರು ಬಾರಿ ನಡೆದಿದೆ. ಅವುಗಳಲ್ಲಿ ಕೆಲವು ಪ್ರಮುಖವಾದವುಗಳನ್ನು ಈಗ ನೋಡ್ತಾ ಹೋಗೋಣ. 1993ರ ಮುಂಬೈ ಬಾಂಬ್ ಸ್ಫೋಟ. ಅದು ಮಾರ್ಚ್ 12, 1993 ಆಗಿನ ಬಾಂಬೆ ನಗರದಲ್ಲಿ ಅಂದರೆ ಮುಂಬೈನಲ್ಲಿ ಸರಣಿ ಭಯೋತ್ಪಾದಕ ಬಾಂಬ್ ಸ್ಫೋಟಗಳು ಸಂಭವಿಸಿದ್ವು. ಈ ದಾಳಿಯಲ್ಲಿ 257 ಜನರು ಸಾವನ್ನಪ್ಪಿದ್ರು. ಹಾಗೆ 1400ಕ್ಕೂ ಹೆಚ್ಚು ಜನರು ಗಾಯಗೊಂಡರು. ಒಂದೇ ದಿನದಂದು ಸಂಘಟಿತ ರೀತಿಯಲ್ಲಿ 12 ಕಡೆ ಬಾಂಬ್ ಸ್ಫೋಟಗಳು ಸಂಭವಿಸಿದ್ವು. ಪ್ರಮುಖವಾಗಿ ಹಿಂದೂ ಬಹುಸಂಖ್ಯಾತ ಪ್ರದೇಶಗಳನ್ನು ಗುರಿಯಾಗಿಸಲಾಗಿತ್ತು. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಏರ್ ಇಂಡಿಯಾ ಕಟ್ಟಡ, ಹೀಗೆ ಹಿಂದೂಗಳು ಹೆಚ್ಚಾಗಿರುವ ಪ್ರದೇಶಗಳನ್ನೇ ಗುರಿಯಾಗಿಸಲಾಗಿತ್ತು. ಇಷ್ಟೊಂದು ಭಯಾನಕವಾದ ದಾಳಿಗೆ ಪ್ಲಾನ್ ಮಾಡಿದ್ದು ದಾವೂದ್ ಇಬ್ರಾಹಿಂ ಮತ್ತೆ ಟೈಗರ್ ಮಿನನ್ ಅನ್ನೋದು ಗೊತ್ತಾಗುತ್ತೆ. ಬಾಬ್ರಿ ಮಸೀದಿ ಧ್ವಂಸದ ನಂತರ ನಡೆದ ಗಲಭೆಗಳಿಗೆ ಪ್ರತಿಕಾರವಾಗಿ ಈ ದಾಳಿಯನ್ನ ನಡೆಸಲಾಗಿತ್ತು ಎಂದು ತನಿಖೆಯಲ್ಲಿ ತಿಳಿದು ಬರುತ್ತೆ. ಮುಂಬೈ ಬಾಂಬ್ ಸ್ಫೋಟದ ನಂತರ ಭಾರತವು ತಕ್ಷಣವೇ ಹಲವಾರು ಕ್ರಮಗಳನ್ನು ಕೈಗೊಳ್ಳಿತು. ಬಾಂಬ್ ಸ್ಫೋಟದ ತನಿಖೆಯನ್ನು ತೀವ್ರಗೊಳಿಸಲಾಯಿತು. ಮುಂಬೈ ಪೊಲೀಸರು ಮತ್ತು ಕೇಂದ್ರ ತನಿಖಾ ದಳ ಸಿಬಿಐ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಅನೇಕ ಆರೋಪಿಗಳನ್ನು ಬಂಧಿಸಿದರು. ದೀರ್ಘಕಾಲದ ವಿಚಾರಣೆಯ ನಂತರ ಅನೇಕ ಆರೋಪಿಗಳಿಗೆ ಶಿಕ್ಷೆಯನ್ನು ವಿಧಿಸಲಾಯಿತು. ಯಾಕೂಬ್ ಮೆನನ್ ಎಂಬ ಪ್ರಮುಖ ಆರೋಪಿಯನ್ನ ಗಲ್ಲಿಗೇರಿಸಲಾಯಿತು. ದೇಶದಾದ್ಯಂತ ವಿಶೇಷವಾಗಿ ಮುಂಬೈನಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಹೆಚ್ಚಿಸಲಾಯಿತು. ಪ್ರಮುಖ ಸ್ಥಳಗಳಿಗೆ ಕಾವಲು ಹೆಚ್ಚಿಸಲಾಯಿತು ಮತ್ತು ಗುಪ್ತಚರ ಇಲಾಖೆಯನ್ನ ಬಲಪಡಿಸಲಾಯಿತು. ಬಾಂಬ್ ಸ್ಫೋಟದ ನಂತರ ಸಮಾಜದಲ್ಲಿ ಉಂಟಾಗಿದ್ದ ಬಿರುಕುಗಳನ್ನು ಕಡಿಮೆ ಮಾಡಲು ಮತ್ತು ಹಿಂದೂ ಮುಸ್ಲಿಂ ಸಮುದಾಯಗಳ ನಡುವೆ ಸಾಮರಸ್ಯವನ್ನ ಮರುಸ್ಥಾಪಿಸಲು ಸರ್ಕಾರ ಮತ್ತು ನಾಗರಿಕ ಸಂಘಟನೆಗಳು ಪ್ರಯತ್ನಿಸಿದ್ವು. ಭಾರತವು ಭಯೋತ್ಪಾದನೆಯ ವಿರುದ್ಧ ಹೋರಾಡಲು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಕಾರವನ್ನ ಕೋರ್ತು ಭಯೋತ್ಪಾದಕರಿಗೆ ಆಶ್ರಯವನ್ನ ನೀಡ್ತಾ ಇರುವ ಪಾಕಿಸ್ತಾನದ ಮೇಲೆ ಒತ್ತಡವನ್ನು ಹೇರಲು ಪ್ರಯತ್ನ ಮಾಡಿತು. ಆದರೂ 1993ರ ಮುಂಬೈ ದಾಳಿಯ ನಂತರ ಭಾರತವು ಯಾವುದೇ ದೊಡ್ಡ ಪ್ರಮಾಣದ ಸೇನಾ ಪ್ರತಿಕಾರವನ್ನ ಕೈಗೊಳ್ಳಿಲ್ಲ. ಭಾರತವು ಹೆಚ್ಚಾಗಿ ಕಾನೂನು ಪ್ರಕ್ರಿಯೆಗಳ ಮೂಲಕ ನ್ಯಾಯವನ್ನು ಒದಗಿಸಲು ಮತ್ತು ಭವಿಷ್ಯದಲ್ಲಿ ಇಂತಹ ಘಟನೆಗಳು ನಡೆಯದಂತೆ ತಡೆಯಲು ಗಮನ ಹರಿಸಿತು. 2001ರಲ್ಲಿ ಸಂಸತ್ ಮೇಲೆ ದಾಳಿ. ಅದು ಡಿಸೆಂಬರ್ 13, 2001. 5 ಶಸ್ತ್ರಸಜ್ಜಿತ ಭಯೋತ್ಪಾದಕರು ಸಂಸತ್ ಭವನದ ಆವರಣವನ್ನ ಪ್ರವೇಶಿಸಿದ್ರು. ಗೃಹ ಸಚಿವಾಲಯದ ಸ್ಟಿಕ್ಕರ್ ಅಂಟಿಸಿದ್ದ ಕಾರಿನಿಂದ ಬಂದ ಅವರು ಸಂಸತ್ ಭವನದ ಗೇಟ್ ಸಂಖ್ಯೆ 12ರ ಬಳಿ ಉಪರಾಷ್ಟ್ರಪತಿ ಕೃಷ್ಣಕಾಂತ್ ಅವರ ಬೆಂಗಾವಲು ವಾಹನಕ್ಕೆ ಡಿಕ್ಕಿ ಹೊಡೆದ್ರು. ಇದರಿಂದ ಅನುಮಾನಗೊಂಡ ಭದ್ರತಾ ಸಿಬ್ಬಂದಿ ಅವರನ್ನ ತಡೆಯಲು ಪ್ರಯತ್ನಿಸಿದಾಗ ಭಯೋತ್ಪಾದಕರು ಗುಂಡಿನ ದಾಳಿಯನ್ನೇ ನಡೆಸಿದ್ರು. ಈ ದಾಳಿಯಲ್ಲಿ 6 ಜನ ದೆಹಲಿ ಪೊಲೀಸ್ ಸಿಬ್ಬಂದಿ, 2 ಸಂಸತ್ತಿನ ಭದ್ರತಾ ಸಿಬ್ಬಂದಿ ಮತ್ತು ಒಬ್ಬ ತೋಟಗಾರ ಪ್ರಾಣವನ್ನ ಕಳೆದುಕೊಂಡ್ರು. ಎಲ್ಲ 5 ಭಯೋತ್ಪಾದಕರನ್ನ ಭದ್ರತಾ ಪಡೆಗಳು ಸ್ಥಳದಲ್ಲೇ ಹೊಡೆದುರುಳಿಸಿದ್ವು. ದಾಳಿಯ ಹೊಣೆಯನ್ನ ಪಾಕಿಸ್ತಾನ ಮೂಲದ ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೊಯ್ಬಾ ಸಂಘಟನೆಗಳು ಹೊತ್ತುಕೊಂಡವು ಎಂದು ಭಾರತ ಆರೋಪಿಸಿತು. ಅಂದ್ರೆ ಈಗ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಸುಟ್ಟು ಬೂದಿಯಾಗಿರುವ ಪಾಕ್ನ ನಾಯಿಗಳು. ಈ ನಾಯಿಗಳೇ 2001ರಲ್ಲಿಯೂ ಭಾರತದ ಮೇಲೆ ದಾಳಿಯನ್ನ ಮಾಡಿದ್ವು. 2001ರ ಸಂಸತ್ ದಾಳಿಯು ಭಾರತದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಯಿತು. ಈ ದಾಳಿಯ ನಂತರ ಭಾರತವು ತಕ್ಷಣವೇ ಕೆಲವು ಕ್ರಮಗಳನ್ನು ಕೈಗೊಳ್ಳಿತು. ದೆಹಲಿ ಪೊಲೀಸರು ತಕ್ಷಣ ತನಿಖೆಯನ್ನು ಆರಂಭಿಸಿದ್ರು. ದಾಳಿಯ ಸಂಚುಕೋರರೆಂದು 4ರನ್ನ ಬಂಧಿಸಿದ್ರು. ಅವರಲ್ಲಿ ಪ್ರಮುಖ ಆರೋಪಿಯಾಗಿದ್ದ ಅಫ್ಜಲ್ ಗುರುಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಯಿತು. ಅದನ್ನ 2013ರಲ್ಲಿ ಜಾರಿಗೊಳಿಸಲಾಯಿತು. ಯೋಚನೆ ಮಾಡಿ, ಬರೋಬ್ಬರಿ 13 ವರ್ಷ ತಗೊಂಡ್ರು ಒಬ್ಬ ಭಯೋತ್ಪಾದಕನನ್ನ ಗಲ್ಲಿಗೇರಿಸೋಕೆ. ಇನ್ನು ಇತರ ಆರೋಪಿಗಳಿಗೆ ಶಿಕ್ಷೆಯನ್ನ ವಿಧಿಸಲಾಯಿತು ಅಷ್ಟೇ. ಭಾರತವು ಮತ್ತೆ ಪಾಕಿಸ್ತಾನದ ಮೇಲೆ ರಾಜತಾಂತ್ರಿಕ ಒತ್ತಡವನ್ನ ಹೇರಿತು ಮತ್ತು
ಭಯೋತ್ಪಾದಕರಿಗೆ ಆಶ್ರಯವನ್ನ ನೀಡದಂತೆ ಒತ್ತಾಯಿಸಿತು. ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಈ ವಿಷಯವನ್ನ ಮತ್ತೆ ಪ್ರಸ್ತಾಪಿಸುತ್ತಲೇ ಬಂತು. ಆಪರೇಷನ್ ಪರಾಕ್ರಮ್ ಹೆಸರಿನಲ್ಲಿ ಭಾರತವು ಪಾಕಿಸ್ತಾನದ ಗಡಿಯಲ್ಲಿ ತನ್ನ ಸೇನಾಪಡೆಯನ್ನ ದೊಡ್ಡ ಪ್ರಮಾಣದಲ್ಲಿ ಜಮಾಯಿಸಿತು. ಇದು ಪಾಕಿಸ್ತಾನದ ಮೇಲಿನ ಒತ್ತಡವನ್ನ ಹೆಚ್ಚಿಸುವ ಮತ್ತು ಭವಿಷ್ಯದಲ್ಲಿ ಇಂತಹ ಕೃತ್ಯಗಳು ಮಾಡದಂತೆ ಎಚ್ಚರಿಕೆಯನ್ನ ನೀಡುವ ಕ್ರಮವಾಗಿತ್ತು. ಸುಮಾರು 1 ವರ್ಷಗಳ ಕಾಲ ಈ ಸೇನಾ ಜಮಾವಣೆ ಮುಂದುವರಿತು. ಮತ್ತೆ ದೇಶದಾದ್ಯಂತ ಭದ್ರತಾ ವ್ಯವಸ್ಥೆಯನ್ನ ಬಲಪಡಿಸಲಾಯಿತು. ಸಂಸತ್ ಭವನದ ಭದ್ರತೆಯನ್ನ ಮರುಪರಿಶೀಲಿಸಲಾಯಿತು. ಹೆಚ್ಚಿನ ಸಿಬ್ಬಂದಿಯನ್ನ ನಿಯೋಜಿಸಲಾಯಿತು. 2001ರ ಸಂಸತ್ ದಾಳಿಯ ನಂತರವೂ ಭಾರತವು ತಕ್ಷಣಕ್ಕೆ ಯಾವುದೇ ದೊಡ್ಡ ಪ್ರಮಾಣದ ಸೇನಾ ಪ್ರತಿಕಾರವನ್ನ ಗಡಿಯಾಚೆ ನಡೆಸಲಿಲ್ಲ. ಈ ದಾಳಿಯು ಭಾರತದ ಭಯೋತ್ಪಾದನಾ ನಿಗ್ರಹ ನೀತಿಗಳಲ್ಲಿ ಮಹತ್ವದ ತಿರುವನ್ನ ನೀಡಿತು ಮತ್ತು ಭವಿಷ್ಯದಲ್ಲಿ ಭಯೋತ್ಪಾದಕರ ದಾಳಿಗಳಿಗೆ ಭಾರತವು ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದಕ್ಕೆ ಒಂದು ಮಾರ್ಗಸೂಚಿಯನ್ನ ಹಾಕಿಕೊಡ್ತು. ಮತ್ತೆ 2006ರಲ್ಲಿ ಮುಂಬೈ ರೈಲ್ವೆ ಬಾಂಬ್ ಸ್ಫೋಟ, ಅದು ಜುಲೈ 11, 2006 ಮುಂಬೈನ ಉಪನಗರ ರೈಲ್ವೆ ಜಾಲದಲ್ಲಿ ಸರಣಿ ಬಾಂಬ್ ಸ್ಫೋಟಗಳು ಸಂಭವಿಸಿದ್ವು. ಕೇವಲ 11 ನಿಮಿಷಗಳ ಅಂತರದಲ್ಲಿ 7 ಬಾಂಬ್ಗಳು ಸ್ಫೋಟಗೊಂಡವು. ಈ ಭಯಾನಕ ದಾಳಿಯಲ್ಲಿ 209 ಜನರು ಸಾವನ್ನಪ್ಪಿದ್ರು, 700ಕ್ಕೂ ಹೆಚ್ಚು ಜನರು ಗಾಯಗೊಂಡರು. ಈ ದಾಳಿಯ ಸಂಚುಕೋರರು ಪಾಕಿಸ್ತಾನ ಮೂಲದ ಲಷ್ಕರ್ ಎ ತೊಯ್ಬಾ ಸಂಘಟನೆಗೆ ಸೇರಿದವರು ಎಂದು ಮುಂಬೈ ಪೊಲೀಸರು ಆರೋಪಿಸಿದ್ರು. ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಮೂವ್ಮೆಂಟ್ಸ್ ಆಫ್ ಇಂಡಿಯಾ ಸಂಘಟನೆಯ ಕಾರ್ಯಕರ್ತರು ಕೂಡ ಈ ದಾಳಿಯಲ್ಲಿ ಭಾಗಿಯಾಗಿದ್ರು ಎಂದು ಸಹ ಹೇಳಲಾಯಿತು. ಈ ಪ್ರಕರಣದಲ್ಲಿ 13 ಜನರನ್ನ ಅಪರಾಧಿಗಳು ಎಂದು ಗುರುತಿಸಿ ಶಿಕ್ಷೆ ವಿಧಿಸಲಾಯಿತು. 5 ಜನರಿಗೆ ಮರಣದಂಡನೆ ಮತ್ತು 7 ಜನರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಯಿತು. ಮುಂಬೈನಲ್ಲಿ ಮತ್ತು ದೇಶದಾದ್ಯಂತ ರೈಲ್ವೆ ನಿಲ್ದಾಣಗಳು ಮತ್ತು ಇತರ ಸಾರ್ವಜನಿಕ ಸ್ಥಳಗಳಲ್ಲಿ ಭದ್ರತೆಯನ್ನ ಹೆಚ್ಚಿಸಲಾಯಿತು. ಸಿಸಿಟಿವಿ ಕ್ಯಾಮೆರಾಗಳು ಮತ್ತು ತಪಾಸಣಾ ವ್ಯವಸ್ಥೆಯನ್ನ ಬಲಪಡಿಸಲಾಯಿತು. ಮತ್ತೆ ಭಾರತವು ಮತ್ತದೇ ಪಾಕಿಸ್ತಾನದ ಮೇಲೆ ಭಯೋತ್ಪಾದಕರಿಗೆ ಆಶ್ರಯವನ್ನ ನೀಡದಂತೆ ರಾಜತಾಂತ್ರಿಕ ಒತ್ತಡವನ್ನ ಹೇರ್ತಾ ಬಂತು. ಈ ವಿಷಯವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಪ್ರಸ್ತಾಪಿಸುತ್ತಲೇ ಬಂತು. ಆದರೆ ಇದಾದ 2 ವರ್ಷಕ್ಕೆ ಅಂದ್ರೆ 2008 ನವೆಂಬರ್ 26ರಿಂದ 29ರವರೆಗೆ ಮುಂಬೈನಲ್ಲಿ ಮತ್ತೆ ಸರಣಿ ದಾಳಿಗಳು ನಡೆದವು. ಹೋಟೆಲ್ಗಳು, ರೈಲ್ವೆ ನಿಲ್ದಾಣಗಳು ಮತ್ತು ಯಹೂದಿ ಕೇಂದ್ರಗಳು ಸೇರಿದಂತೆ ಹಲವು ಸ್ಥಳಗಳನ್ನು ಗುರಿಯಾಗಿಸಲಾಗಿತ್ತು. ಈ ದಾಳಿಯಲ್ಲಿ 166 ಜನರು ಸಾವನ್ನಪ್ಪಿದ್ರು ಮತ್ತು 300ಕ್ಕೂ ಹೆಚ್ಚು ಜನರು ಗಾಯಗೊಂಡರು. ಆದರೆ ಈ ಬಾರಿಯೂ ಭಾರತ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯೋ ಪ್ರಯತ್ನವನ್ನ ಮಾಡಲಿಲ್ಲ. ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನ್ಯಾಯ ಕೇಳೋಕೆ ಹೋಯಿತು. 2016 ಉರಿ ದಾಳಿ, ಅದು ಸೆಪ್ಟೆಂಬರ್ 18, 2016 ಜಮ್ಮು ಮತ್ತು ಕಾಶ್ಮೀರದ ಉರಿಯಲ್ಲಿರುವ ಭಾರತೀಯ ಸೇನಾ ಬ್ರಿಗೇಡ್ ಪ್ರಧಾನ ಕಚೇರಿಯ ಮೇಲೆ 4 ಭಯೋತ್ಪಾದಕರು ದಾಳಿಯನ್ನ ನಡೆಸಿದ್ರು. ಈ ಘಟನೆಯಲ್ಲಿ 19 ಜನ ಸೈನಿಕರು ಹುತಾತ್ಮರಾದರು. ಈ ದಾಳಿಗೆ ಭಾರತವು ತೀವ್ರವಾಗಿ ಪ್ರತಿಕ್ರಿಯಿಸಿತು. ಉರಿ ದಾಳಿ ನಡೆದ 11 ದಿನಗಳ ನಂತರ ಅಂದ್ರೆ ಸೆಪ್ಟೆಂಬರ್ 28, 29, 2016ರ ರಾತ್ರಿ ಭಾರತೀಯ ವಿಶೇಷ ಪಡೆಗಳು ಗಡಿ ನಿಯಂತ್ರಣ ರೇಖೆ ಅಂದರೆ ಲೈನ್ ಆಫ್ ಕಂಟ್ರೋಲ್ LOCಯನ್ನ ದಾಟಿ ಪಾಕ್ ಆಕ್ರಮಿತ ಕಾಶ್ಮೀರ ಅಂದರೆ POKದಲ್ಲಿ ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿಯನ್ನ ನಡೆಸಿದ್ವು. ಈ ಕಾರ್ಯಾಚರಣೆಯಲ್ಲಿ ಹಲವಾರು ಭಯೋತ್ಪಾದಕ ನಾಯಿಗಳು ಮತ್ತು ಅವರಿಗೆ ನೆರವು ನೀಡುತ್ತಿದ್ದವರು ನರಕವನ್ನ ಸೇರಿದ್ರು. ಭಾರತೀಯ ಸೇನೆಯು ಈ ದಾಳಿಯನ್ನ ಸರ್ಜಿಕಲ್ ಸ್ಟ್ರೈಕ್ ಎಂದು ಕರೆಯಿತು. ಈ ಸ್ಟ್ರೈಕ್ನಲ್ಲಿ ನಿರ್ದಿಷ್ಟ ಗುರಿಗಳನ್ನ ಮಾತ್ರ ನಾಶಪಡಿಸುವ ಉದ್ದೇಶವನ್ನ ಹೊಂದಿತ್ತು. ನಾಗರಿಕರಿಗೆ ಯಾವುದೇ ಹಾನಿ ಉಂಟಾಗದಂತೆ ನೋಡಿಕೊಳ್ಳಲಾಯಿತು. ಮತ್ತೆ ಭಾರತವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ವಿರುದ್ಧ ತನ್ನ ಹೋರಾಟವನ್ನ ತೀವ್ರಗೊಳಿಸಿತು. ಭಯೋತ್ಪಾದನೆಗೆ ಪಾಕಿಸ್ತಾನದ ಬೆಂಬಲ ಬಹಿರಂಗಪಡಿಸಿತು. ಪಾಕಿಸ್ತಾನದ ಮಾನ ಮರ್ಯಾದೆಯನ್ನ ಹರಾಜಾಕ್ತು ಮತ್ತು ಪಾಕಿಸ್ತಾನದ ಮೇಲೆ ರಾಜತಾಂತ್ರಿಕ ಒತ್ತಡವನ್ನ ಹೇರುವ ಪ್ರಯತ್ನವನ್ನ ಮುಂದುವರೆಸಿತು. 2019ರ ಪುಲ್ವಾಮಾ ದಾಳಿ, ಅದು ಫೆಬ್ರವರಿ 14, 2019 ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ CRPF ಯೋಧರಿದ್ದ ವಾಹನದ ಮೇಲೆ ನಡೆದ ಭಯಾನಕ ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ 40 ಯೋಧರು ಹುತಾತ್ಮರಾದರು. ಪುಲ್ವಾಮಾ ದಾಳಿ ನಡೆದ 12 ದಿನಗಳ ನಂತರ ಅಂದರೆ ಫೆಬ್ರವರಿ 26, 2019ರಂದು ಭಾರತೀಯ ವಾಯುಸೇನೆ ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಬಾಲಾಕೋಟ್ನಲ್ಲಿರುವ ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ತರಬೇತಿ ಶಿಬಿರದ ಮೇಲೆ ಏರ್ ಸ್ಟ್ರೈಕ್ ಅನ್ನ ನಡೆಸಿತು. ಈ ದಾಳಿಯಲ್ಲಿ ಹಲವಾರು ಭಯೋತ್ಪಾದಕ ನಾಯಿಗಳು ಸುಟ್ಟು ಬೂದಿಯಾದರು. ಈ ಕಾರ್ಯಾಚರಣೆಯನ್ನ ಆಪರೇಷನ್ ಬಂದರ್ ಎಂದು ಕರೆಯಲಾಯಿತು. ಭಾರತೀಯ ವಾಯುಸೇನೆ ಮಿರಾಜ್ 200 ಯುದ್ಧ ವಿಮಾನಗಳನ್ನು ಬಳಸಿ ಲೇಸರ್ ಗೈಡೆಡ್ ಬಾಂಬ್ಗಳನ್ನು ಉಗ್ರ ಶಿಬಿರಗಳ ಮೇಲೆ ಹಾಕಿ ಸುಟ್ಟಾಕ್ತು. ಪುಲ್ವಾಮಾ ದಾಳಿಯ ಕುರಿತು ಪಾಕಿಸ್ತಾನದ ಪಾತ್ರದ ಬಗ್ಗೆ ವಿಶ್ವದಾದ್ಯಂತ ಗಮನ ಸೆಳೆಯಿತು ಮತ್ತು ಭಯೋತ್ಪಾದನೆಗೆ ಬೆಂಬಲ ನೀಡ್ತಾ ಇರುವ ಪಾಕಿಸ್ತಾನದ ವಿರುದ್ಧ ಕ್ರಮವಾಗಿ
ಕ್ರಮವನ್ನ ಕೈಗೊಳ್ಳುವಂತೆ ಒತ್ತಾಯಿಸಲಾಯಿತು. ಈ ಏರ್ ಸ್ಟ್ರೈಕ್ ನಡೆದ ಮೇಲೆ ಕೇವಲ ಪಾಕಿಸ್ತಾನ ಅಷ್ಟೇ ಅಲ್ಲದೆ ಇಡೀ ಜಗತ್ತು ಭಾರತವನ್ನ ನೋಡುವ ದೃಷ್ಟಿ ಬದಲಾಯಿತು. ಅದರಲ್ಲೂ ಚೀನಾ ಇದು ಹೊಸ ಭಾರತ ಈಗ ಬದಲಾಗಿದೆ ಅಂತ ಹೇಳ್ತು. ಇನ್ನು ಪಾಕಿಸ್ತಾನವಂತೂ ಇದೇನು ಹೀಗೆ ನುಗ್ಗೊಡ್ದು ಬಿಟ್ರಲ್ಲ ಅಂತ ಇನ್ನು ಆ ಗಾಯವನ್ನ ಮುಟ್ಟಿ ನೋಡ್ಕೊಳ್ತಾ ಇದೆ. ಇನ್ನು 2025 ಪಹಲ್ಗಾಮ್ ದಾಳಿ ಏಪ್ರಿಲ್ 22, 2025ರಂದು ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ದಾಳಿಗೆ ಭಾರತವು ಈಗ ಆಪರೇಷನ್ ಸಿಂಧೂರ್ ಮೂಲಕ ಪ್ರತೀಕಾರವನ್ನ ತೀರಿಸಿಕೊಳ್ತಾ ಇದೆ. ಭಾರತೀಯ ಸೇನೆಯು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ 9 ಭಯೋತ್ಪಾದಕ ನೆಲೆಗಳನ್ನು ಗುರಿಯಾಗಿಸಿ ಕ್ಷಿಪಣಿ ದಾಳಿಯನ್ನ ನಡೆಸಿತು. ಲಷ್ಕರ್ ಎ ತ್ವಯ್ಬಾ, ಜೈಷ್ ಎ ಮೊಹಮ್ಮದ್, ಹಿಜ್ಬುಲ್ಲಾ ಮುಜಾಹಿದ್ದೀನ್ನಂತಹ ಭಯೋತ್ಪಾದಕ ಸಂಘಟನೆಗಳಿಗೆ ಸೇರಿದ ನೆಲೆಗಳನ್ನು ಗುರಿಯಾಗಿಸಿ ಸರ್ವನಾಶ ಮಾಡಿದೆ. ಈ ಕಾರ್ಯಾಚರಣೆಯಲ್ಲಿ ಭಾರತವು ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಬಳಸಿತು. ಕ್ಷಿಪಣಿಗಳು ಮತ್ತು ಇತರ ನಿಖರವಾದ ಮಾರ್ಗದರ್ಶಿ ಆಯುಧಗಳನ್ನು ಬಳಸಿ ಭಯೋತ್ಪಾದಕರ ನೆಲೆಗಳನ್ನು ನಾಶಪಡಿಸಲಾಯಿತು. ಫ್ರೆಂಡ್ಸ್, ಈ ಆಪರೇಷನ್ ಸಿಂಧೂರ್ ಎಷ್ಟು ಭಯಾನಕವಾಗಿದೆ ಅಂದ್ರೆ ಪಾಕಿಸ್ತಾನ ಹಾಗೂ ಅಲ್ಲಿನ ಕುತಂತ್ರಿಗಳು ಭಾರತ ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡೆಯುತ್ತೆ ಅಂತ ಕಲ್ಪನೆ ಕೂಡ ಮಾಡ್ಕೊಂಡಿರಲಿಲ್ಲ. ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ನಲ್ಲಿ ಭಾರತವು ಬಾರ್ಡರ್ನಲ್ಲಿ ಪಿಒಕೆನಲ್ಲಿ ನುಗ್ಗಿ ದಾಳಿ ಮಾಡಿತ್ತು ಅಷ್ಟೇ. ಆದರೆ ಈ ಬಾರಿ ಡೀಪ್ ಇನ್ಸೈಡ್ ಆಫ್ ಪಾಕಿಸ್ತಾನ್, ಇಸ್ಲಾಮಾಬಾದ್ ಹಾಗೆ ದೊಡ್ಡ ದೊಡ್ಡ ನಗರಗಳಿಗೆ ನುಗ್ಗಿ ಹೊಡಿತಾ ಇದೆ. ಪಾಕಿಸ್ತಾನ ಅಲ್ಲ, ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ರೂ ನಿಮ್ಮನ್ನ ಬಿಡಲ್ಲ ಅಂತ ಭಾರತ ಖಡಕ್ಕಾಗಿ ಸಂದೇಶವನ್ನ ರವಾನೆ ಮಾಡ್ತಿದೆ. ಇನ್ನು ಫ್ರೆಂಡ್ಸ್, ಮುಖ್ಯವಾಗಿ ಈಗ ಭಾರತ ಹಾಗೂ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಟಿವಿ ನ್ಯೂಸ್ ಚಾನೆಲ್ಗಳಲ್ಲಿ ಸಾಕಷ್ಟು ಫೇಕ್ ನ್ಯೂಸ್ಗಳು ಬರ್ತಾ ಇವೆ. ನೀವು ಯಾವುದಾದ್ರೂ ಒಂದು ವಿಷಯವನ್ನ ನಂಬೋದಕ್ಕಿಂತ ಮೊದಲು ಒಂದ್ಸಲ ಡಬಲ್ ಚೆಕ್ ಮಾಡಿ, ಒಂದು 3-4 ಸಲ ಆ ವಿಷಯವನ್ನ ಚೆಕ್ ಮಾಡಿ ಅದನ್ನ ಬಿಲೀವ್ ಮಾಡಿ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.